ಯಾಕ ಮಗ, ಯಾಕ ಸಪ್ಪಕ್ಕೆ ಬಂದು ಕುಂತಿದ್ಯಲ್ಲ? ಏನಾಯ್ತಲ್ಲ ಅಂತದು? ಹಾಂ, ಯಾರಣ್ಣ ಏನು ಅಂದ್ರ ಏನು? ಹಾಂ, ಇಲ್ಲ ಕಣಮ್ಮ, ಕೂಲಿ ಕೆಲಸಕ್ಕೆ ಕೂಲಿ ಕರಿತೀರಾ ಅಂತ ಹೇಳ್ಬಿಟ್ಟು ಕೇಳೋಕೆ ಹೋಗಿದ್ನ. ಅಮ್ಮ ಎಲ್ಲರೂ ಛೀ ಥೂ ಹಂಗೆ ಹಿಂಗೆ ಅಂತ ಹೇಳಿ ಕೊಡ್ಸೋರೆ ಕಣಮ್ಮ. ಥೂ ನನಗಂತೂ ಭಾಳ ಬೇಜಾರಾಯಿತು. ಓ ಲಂಡನ್ಗೆ ಹೋಯ್ತೀನಿ ಅಂತಿದ್ದೆ, ಅಮೇರಿಕಕ್ಕೆ ಹೋಯ್ತೀನಿ ಅಂತ ಹೇಳ್ತಾ ಇದ್ದೆ, ಉದ್ರು ಬಿಡ್ತಾನೆ ಇದೆಲ್ಲನೂ ಆಗ್ಬೇಕಂಡ ನಿಂಗೆ ಹಂಗೇನೆ. ಅಯ್ಯೋ ನಿಮ್ಮದ್ರಲ್ಲೆಲ್ಲ ಕೂಲಿ ಎಲ್ಲಿ ಮಾಡ್ತೀರಪ್ಪ? ಅಮೇರಿಕಕ್ಕೆ ಹೋಗಿ ಸೆಟ್ಲ್ ಆಗೋರಲ್ವೇನಪ್ಪ? ಹೋಗಿ ಅಮೇರಿಕದಾಗ ಹೋಗ್ಬಿಟ್ಟು ಕಸ ಗುಡ್ಸೋಗಪ್ಪ, ಇಲ್ಲಿ ಯಾಕಪ್ಪ ಬಂದ್ಬಿಟ್ಟಿದ್ಯಾ ನಮ್ಮ ಮನೆ ಕಸ ಗುಡ್ಸೋದು ಕೇಳೋಕ್ಕೆ? ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗೆ ಸಿಕ್ರಂಗೆ ಬೈದು ಕಳಿಸ್ಬಿಟ್ರು ಕಣಮ್ಮ. ಅಮ್ಮ ಕೈಯಾಗ ನಾ ಯಾವ ಪೈಸೆ ಕಾಸಿಲ್ಲ, ಏನೂ ಇಲ್ಲ. ಅಮ್ಮ ಏನು ಮಾಡಬೇಕು ಏನೋ ಗೊತ್ತಾಯ್ತಿಲ್ಲ ಕಣಮ್ಮ. ನಮ್ಮ ಊರಾಗಂತೂ ನಮಗೆ ಕೂಲಿ ನಾಲಿ ಎಲ್ಲ ಸಿಗಕ್ಕಿಲ್ಲ ಕಣಮ್ಮ, ಸಿಗಕ್ಕಿಲ್ಲ, ದೇವರಾಣೆ ಸಿಗಕ್ಕಿಲ್ಲ. ಹೆಂಗೆ ನೀನು ಸಾಕಬೇಕು, ಹೆಂಗೆ ಜೀವನ ಮಾಡಬೇಕು ಒಂದು ಅರ್ಥ ಆಯ್ತಿಲ್ಲ ಕಣಮ್ಮ. ಮನಸ್ಸಿಗೆ ಭಾಳ ಬೇಜಾರಾಯ್ತೈತೆ ಕಣಮ್ಮ, ದೇವರಾಣೆ ಮನಸ್ಸಿಗೆ ನೋವಾಯ್ತೈತೆ ಕಣಮ್ಮ. ನನಗಂತೂ ಹಳು ಬರಂಗೆ ಆಯ್ತೈತೆ. ಅಮ್ಮ ನಿಂಗೊಂದು ತುತ್ತಿಟ್ಟಾಕಕ್ಕಾಗ್ದಿರ ಅಂತ ಪರಿಸ್ಥಿತಿನಾಗ ಬಂದ್ಬಿಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು. ಮಗ ಹಂಗೆ ಯಾಕನ್ಕತ್ಯ? ಸುಮ್ಕಿರು. ನಾನು ಹೋಗ್ಬಿಟ್ಟು ಕೂಲಿ ಕೇಳಲ್ಲ? ಹಾಂ, ನಾನು ಹೋಗ್ಬಿಟ್ಟು ಮಾತಾಡಲ್ಲ ಒಂದ್ಕಿತ ಯಾರು ತಗಾದ್ರು. ನಾನು ಕೂಲಿ ಕೆಲ್ಸಕ್ಕೆ ಹೋಯ್ತೀನಿ ಬಿಡ್ಲ? ಹಾಂ, ನಾನು ಕೂಲಿ ಕೆಲ್ಸಕ್ಕೆ ಹೋಯ್ತೀನಿ, ನೀನು ಬೇಕಾರೆಲ್ಲ ಊರು ಬಿಟ್ಟು ಪಕ್ಕದೂರಾಗ ಬೇಕಾದ್ರೆ ಕೂಲಿ ಮಾಡ್ಕೊಂಡು ಹೋಗು. ಹೆಂಗೆ ಗೊತ್ತಾಗಿ ಇಬ್ಬರದೂ ನಡೀತದೆ ಕಣ್ಲ ಜೀವನ. ಹಿಂಗೆ ಇದ್ರೆ ಆಯ್ತದ? ನೀನು ನನ್ನ ಬಗ್ಗೆ ಎಲ್ಲ ಚಿಂತೆ ಮಾಡೋಕೆ ಹೋಗ್ಬೇಡ. ನಾನು ಹೆಂಗೋ ಹುಟ್ಟಿಸ್ಕೊತೀನಿ ಕೂಳಿಗೆ. ಹಾಂ, ದೇವರು ಮಾಡೋದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು. ನೋಡು, ಒಂದು ಗುಡಿಸ್ಲು ಇರಕ್ಕಿರಲಿಲ್ಲ ಅಂತದ್ರಾಗೆ ಬಂದ್ಬಿಟ್ಟು ಒಪ್ಸರ ಅವ್ರ ಅಮ್ಮ ಒಂದು ಗುಡಿಸ್ಲು ಕೊಟ್ಟು ಹೋದ್ಲು. ಹಾಂ, ಅಂತದ್ರಾಗ ದೇವರು ಹುಟ್ಟಿಸಿದ ದೇವ್ರೇನು ಹುಲ್ಲು ಮೇಯಿಸಲ್ಲಲ್ವ ನಮ್ಮನ್ನ? ಹೆಂಗೋ ಒಂದು ಕಾಪಾಡ್ತಾನೆ ನಮ್ಮನ್ನ. ಕಾಯ್ಬೇಕಷ್ಟೇ ನಾವು. ದೇವರು ಯಾವಾಗ ಕೊಂಡ್ಬಿಡ್ತಾನೋ ಅಲ್ಲಿ ಗಂಟ ಕಾಯ್ಬೇಕಷ್ಟೇ ನೀಯ. ಏನೋ ಕಣಮ್ಮ, ಊರು ತುಂಬ ಅವಮಾನ ಮಾಡ್ತಾರೆ ಕಣಮ್ಮ. ನನಗಂತೂ ಒಂದು ಕಿತ ಹೋಗ್ಬಿಟ್ಟು ನೀನು ಬೇಕಾರೆ ಕೇಳ್ಕೊಂಬಿಟ್ಟು ಬಾ. ಹೆಂಗೆ ಅವಮಾನ ಮಾಡ್ತಾರೆ ಅಂತ ಹೇಳಿದ್ರಂಗೆ ಅವಮಾನ ಮಾಡ್ತಾರೆ ಕಣಮ್ಮ. ಸಹಿಸಕ್ಕಾಯ್ತಿಲ್ಲ ಕಣಮ್ಮ ನನಗಂತೂ ಅವಮಾನವಾ. ಏನು ಮಾಡಬೇಕು ಏನು ಕಥೆಯೋ ಗೊತ್ತಾಯ್ತಿಲ್ಲ. ಈಗ ಊಟ ಹುಟ್ಟಿಸ್ಕೊಂಡು ತಿನ್ನೋಕ್ಕೆ ಗುಡಿಸ್ಲೇನೋ ಕೊಟ್ಟು ಹೋಗವ್ರೆ. ಗುಡಿಸ್ಲೆಲ್ಲ ಕೊಟ್ಬಿಟ್ಟು ಹೋಗವ್ರೆ. ಈಗ ನಾನು ಇವಾಗ ಹೆಂಗೆ ಜೀವನ ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಏನು ಮಾಡೋದು ಕಣಮ್ಮ, ಏನೂ ಗೊತ್ತಾಯ್ತಿಲ್ವಲ್ಲಮ್ಮ. ಮಗ ಇರು, ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೀನು ಕುಂತ್ಕ, ಹೋಗ್ಬಿಟ್ಟು ನಾನೊಂದು ಕಿತ ಕೂಲಿನಲ್ಲಿ ಏನೋ ಐತೇನೋ ಕೇಳ್ಕೊಂಬಿಟ್ಟು ಬರ್ತೀನಿ. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ ಕಣಪ್ಪ, ಏನು ಯೋಚನೆ ಮಾಡೋಕೆ ಹೋಗ್ಬೇಡ. ನನ್ನಿಂದನೇ ತಾನೇ ಇವತ್ತು ನಿನಗೆ ಇಂಥ ಪರಿಸ್ಥಿತಿ ಬಂದಿರೋದು. ಹಾಂ, ನಾನೇ ಇದನ್ನೆಲ್ಲ ಶುರು ಮಾಡ್ಕೊತೀನಿ, ಸರಿನಾ? ಈಗ ನಾನು ಕೂಲಿಗೆ ಹೋದ್ರೇನು, ನೀನು ಕೂಲಿಗೆ ಹೋದ್ರೇನು? ಹಾಂ, ಸುಮ್ಕೇನಿಯ 10 ರೂಪಾಯಿ 20 ರೂಪಾಯಿ ಕುಡಿಕೊಂಡ್ರೆ ಜೀವನ ಇನ್ನು ನಮ್ಮದು. ಇರು, ನಾನು ಹೋಗ್ಬಿಟ್ಟು ಕೂಲಿನಲ್ಲಿ ಎಲ್ಲ ಕೇಳ್ಕೊಂಬಿಟ್ಟು ಬರ್ತೀನಿ. ಹಾಂ, ಆಮೇಕಿಂತ ಬೇಕಾದ್ರೆ ಏನೋ ಒಂದಿಷ್ಟು ತಂದು ತಿಂದರೆ ಆಯಿತು. ಏನಮ್ಮ, ನಾನು ಮಗ ಇದ್ಕೊಂಡು ನೀನು ಕೂಲಿಗೆ ಹೋದ್ರೆ ಮುರುವಾದಿರ್ತದೇನಮ್ಮ? ಈಗ ಮುರುವಾದಿ ಪ್ರಶ್ನೆ ಅಲ್ಲ ಕಣಪ್ಪ, ಹೊಟ್ಟೆ ಪ್ರಶ್ನೆ. ಇವಾಗ ಹೊಟ್ಟೆಗೆ ಊಟ ಬೇಡವಾ? ನೀನು ಕುಂತ್ಕ, ನಾನು ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ. ಜನ ಹೆಂಗೆ ಅಂತಾರೆ ಅಂದರೆ ನಮ್ದೇನೆ ನೀ ತಪ್ಪು ಬಿಡು. ನಾವು ಆ ಪಾರ್ಟಿ ಬಿಲ್ಡಪ್ ಎಲ್ಲ ಕೊಡಬಾರ್ದಾಗಿತ್ತು. ಆ ಪಾರ್ಟಿ ಬಿಲ್ಡಪ್ ಕೊಟ್ವಿ ನಾವಂತೂ. ಏನು ಹೊಸಿ ಕೊಡುವ ಬಿಲ್ಡಪ್ಪ? ಯಾಕನ ಕೊಡುವ ಬಿಲ್ಡಪ್ ಎಲ್ಲ ನನಗಂತೂ ಬೇಜಾರಾಯ್ತಾಯ್ತು. ಸುಮ್ಕೆನೆ ನೀಯ ಈಗಿದ್ದ ದುರಂಕಾರ ಮಾನ ಮುರುವದಿ ಅನ್ನೋದೆಲ್ಲ ಪಕ್ಕಕ್ಕೆ ಇಕ್ಬಿಟ್ಟು ಕೆಲಸ ಕೇಳಬೇಕು ನಾನು. ಇಲ್ಲ ದುರಂಕಾರ ಅದು ಇದು ಎಲ್ಲ ಮಾಡಿ ಇವತ್ತು ನಮಗೆ ಕೂಳು ಇಲ್ದಿರ ಅಂತ ಗೊತ್ತಿ ಬಂದ್ಬಿಡ್ತು ನಮಗೆ. ಇವಾಗ ಈ ದುರಂಕಾರ ಎಲ್ಲ ಬಿಟ್ಬಿಡ್ಬೇಕು ನಾನಂತೂ. ನೋಡೋಣ ಯಾರು ಹೊಲ್ದಾಗ ಕ್ಯಾಮೆ ಗಿಮೆ ಕೊಡ್ತಾರೇನೋ ಕೇಳೋಣ. ಸರೋಜಿ ಎಲ್ಲಿ ಬೆಳಿರೋದು? ಸರಿ, ನಾಳೆಗೂ ಬರ್ತೀನಿ ಬಿಡಕ್ಕ. ಈ ಅಮ್ಮ ಯಾಕೆ ಇಲ್ಲಿ ನಿಂತ್ಕೊಂಡವಳಲ್ಲ? ಸರೋಜಿ, ಇವ್ರು ಹೊಲ್ದಾಗೇನೋ ಕೂಲಿ ಮಾಡ್ತಿದ್ದ? ಹ್ಞೂ, ಯಾಕೆ? ಅದು 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 ಅಲ್ಲ, ಎಷ್ಟು ಕೊಡ್ತಾರೆ ಒಂದಿನ ಕೂಲಿ? ಯಾಕಕ್ಕೋ? ಅಯ್ಯೋ, ನಾವೇ ನಿಮ್ಮಂಗೆ ಕೋಟ್ಯಾಧೀಶ್ವರನಕ್ಕ. 10 ರೂಪಾಯಿ ಕೊಟ್ಟರು ಹೋಗ್ಬೇಕು, 50 ರೂಪಾಯಿ ಕೊಟ್ಟರು ಹೋಗ್ಬೇಕು, 205 ರೂಪಾಯಿ ಕೊಟ್ಟರು ಹೋಗ್ಬೇಕು. ಒಂದು 205 ರೂಪಾಯಿ ಕೊಡ್ತಾರೆ ದಿನಗೂಲಿ ಅಂತ ಹೇಳ್ಬಿಟ್ಟು ಮಾಡಬೇಕು. ನಿಮ್ಮಂಗೆ ನಾವೇನು ಸಾವುಕಾರ ಅಲ್ವಲ್ಲಮ್ಮ? ಮನೆ ಕುಂತ್ಕೊಂಡು ಉಂಡಿದ್ದೆಲ್ಲ ತಿನ್ನಕ್ಕೆ, ಕುಂತ್ಕೊಂಡು ಕುಡಿಕಿದ್ದೆಲ್ಲ ತಿನ್ಕೊಂಡು ಕುತ್ಕೊಳಕ್ಕೆ ನಾವು ಕುಡಿಕೂ ಇಲ್ಲ, ನಾವು ಸಾವುಕಾರರು ಅಲ್ವಲ್ಲಮ್ಮ? ಏನು ಮಾಡೋಕ್ಕಾಯ್ತದೆ? ಅದೆಲ್ಲ ಬಿಡು ಇವಾಗ. ಅದು ಅದು ನಾನು ಕೂಲಿಗೆ ಬರ್ತೀನಿ ನಾಳಿಕೆ. ಯಾವ್ದನ ಕೂಲಿ ಕೆಲಸ ಏನಾರ ಇದ್ದರೆ ನಾನು ಒಂದು ಮಾತು ಕರಿ, ನಾನು ನಿಮ್ಮ ಜೊತೆ ಕೂಲಿಗೆ ಬರ್ತೀನಿ. ಏನು ಹೇಳ್ತಾ ಇದೀಯಾ? ಏನು ಹೇಳ್ತಿದ್ಯಾ? ನೀನು ಕೂಲಿಗೆ ಬರ್ತೀಯಾ? ಅಯ್ಯೋ, ಎಂತ ತಮಾಷೆ ಮಾಡ್ತೀಯಾ? ನೀವೆಲ್ಲ ಕೂಲಿಗೆ ಎಲ್ಲಿ ಬರ್ತೀರಾ? ಅಮೇರಿಕಕ್ಕೂ ಲಂಡನ್ಗೂ ಹೋಗಿ ಆರಾಮಾಗಿರೋ ಅಂಥ ಜನ. ನಮ್ಮಂಥವ್ರನ್ನ ಮಾತಾಡ್ಸಿದ್ರು ಅಯ್ಯೋಯ್ಯೋಯ್ಯೋ ಅಂತ ಅನ್ಕೊಳ್ಳೋ ಜನ. ಅಂತದ್ರ ನೀವು ನಮ್ಮ ಜೊತೆ ಕೂಲಿಗೆ ಬಂದ್ಬಿಟ್ರೆ ನಿಮ್ಮ ಬೆಲೆ ಏನಾಗಕ್ಕಿಲ್ಲ. ಯೋಳಿ ಅಯ್ಯೋ ಬುಡಕ, ನೀವೆಲ್ಲ ಕೂಲಿ ಮಾಡೋ ಜನವೇ? ನಿಮ್ಗೇನು ದುಡ್ಡು ಕಮ್ಮಿನೇ? ಲಂಡನ್ಗೆ ಹೋಗಿ ಜೀವನ ಮಾಡೋರು ನೀವು. ಲಕ್ಷ ಸಂಬಳ. ಇಲ್ಲಿ ಲಕ್ಷ ಇಲ್ಲ ಕಣಕೋ, ಬರೀ 250 ರೂಪಾಯಿ ಅಷ್ಟೇನಿಯ ಕೂಲಿ ಸಿಕ್ಕರೆ ಉಂಟು, ಇಲ್ಲ ಅಂದರೆ ಇಲ್ಲ ಅಷ್ಟೇನಿಯ. ನಮ್ಗಂತೂ ನಮ್ಗಮ್ಮ 250 ರೂಪಾಯಿನಾಗೆ ನೀವು ಒಟ್ಟು ತುಂಬ ಊಟ ಮಾಡ್ಕೊಂಡು ಮನಿಕಂತೀವಿ ಕಣಮ್ಮ. ನಿಮ್ಮಂಗೆಲ್ಲ ನಾವು ಸಾವುಕಾರಲ್ಲ ಅಲ್ವಾ? ಅಯ್ಯೋ ಬುಡಕ, ನಿನಗೇನು ಕಮ್ಮಿ ಕೂಲಿನಲ್ಲಿ ಮಾಡ ಅಂತ ಕೊರ್ಮ. ನಿಂಗೇನು ಬಂದೈತೆ? ಹೋಗೋಗು, ನಮ್ಮಂಥವ್ರಿಗೆ ಬಂದೈತೆ ಕೊರ್ಮ, ನಿಂಗೇನು ಬಂದೈತೆ? ಹೋಗು, ಅಮೇರಿಕಕ್ಕೆ ಹೋಗಿ ಆರಾಮಾಗಿರೋಗು. ಕೂಲಿನಂತೆ ಕೂಲಿ. ಇವಾಗ ಬಂದೋಳೆ ಕೂಲಿನಲ್ಲಿ ಅಂತ ಕೇಳೋಕ್ಕೆ. ಇಷ್ಟು ದಿನ ದಿಮಾಕ್ ಮಾಡೋಳು. ಇವಾಗ ನೋಡು ಕೂಲಿನಂತೆ ಕೂಲಿ. ದೇವ್ರು ಎಲ್ರಿಗೂ ಒಂದೊಂದಿನ ಇಂಥ ಶಿಕ್ಷೆ ಕೊಡ್ತಾನೆ. ಅನ್ಭವಿಸ್ಕೊಂಡು ಸಾಯ್ಬೇಕು. ಮಾಡಿದ್ದು ಮಾರಯ್ಯ. ಕೊರ್ಮ ಯಾವತ್ತು ನಮ್ಮನ್ನು ಬಿಡೋಕ್ಕಿಲ್ಲ ಅಲ್ವಾ? ಹಂಗೆ ಹಿಂದೆನೆಯ ಬಿದ್ದಿರ್ತದೆ ಕೊರ್ಮ ನಮ್ಮ ಹಿಂದೆನೆಯ. ಥೂ, ಏನು ಹಿಂಗೆ ಮಾತಾಡ್ತಾಳಲ್ಲ ಇವಳು. ನಂದೇನಿಯ ತೆಪ್ಪು. ಅವಾಗೆಲ್ಲ ಭಾಳ ದಿಮಾಕ್ ಮಾಡ್ಬಿಟ್ಟು ಭಾಳ ದುರಂಕಾರ ಮಾಡ್ಬಿಟ್ಟೆ. ಇವಾಗ ಮತ್ತೆ ನಾನು ಏನು ಕೇಳಿದ್ರೆ ಯಾರು ತಾನೇ ಸುಮ್ಕಿತ್ತಾರೆ ಹೇಳು? ಎಲ್ಲರೂ ಹಿಂಗೇನಿಯ ಮಾತಾಡೋದು ನನ್ನ ಬಗ್ಗೆ. ಥೂ, ನನ್ನ ಭಾಳಗಿಷ್ಟು ಎಲ್ಲ ನಾನು ಮಾಡಿದ್ದೆ ಕರ್ಮ. ಮುಚ್ಕೊಂಡು ಹೆಂಗೋ ಇದ್ದಿದ್ರೆ ಎಲ್ಲ ಸಂದಕ್ಕೆ ಇರೋದು. ಇವತ್ತು ಎಲ್ಲರೂ ಆಡ್ಕೊಂಡು ಹೋಗು, ಎಲ್ಲರೂ ಪಕಾರ್ಸ್ಕೊಂಡು ಹೋಗಂಗಾಗೈತೆ ನನ್ನ ಜೀವನ ನೋಡ್ಬಿಟ್ಟು. ಥೂ,
ಈಗ ನನ್ನ ಮಗನಿಗೂ ಯಾರು ಕೆಲಸ ಕೊಡ್ತಿಲ್ಲ, ನನಗೂ ಯಾರು ಕೆಲಸ ಕೊಡಲ್ವೋ ಏನೋ. ಯಪ್ಪ ಈ ಬಿಸಿಲನ್ನ ಕೀಳಕ್ಕೆ ಆಗ್ತಿರ್ಲಿಲ್ಲ, ಹೆಂಗೋ ಓಸಿ ಮಾಡ ಮುಚ್ಕೊಬಿಟ್ಟೈತೆ, ಹೆಂಗೋ ಸರ್ನ ಅತ್ತಾಗ ಹೆಂಗೋ ಕಳೆ ಕಿತ್ತಾಕ್ಬಿಡ್ಬೋದು ಬಿಡು. ಇಲ್ಲ ಅಂದಿದ್ರೆ ಬಿಸಿಲುನಾಗ ಆಯ್ತಾನೆ ಇರಲಿಲ್ಲ ನೋಡು. ಉಕ್ಕಣವ ಬಿಸಿಲು ಕಮ್ಮಿ ಆಗೈತೆ. ಇವ್ರನ್ನೇನಿಯ ಕೂಲಿ ಕೇಳಲ್ಲ. ಅಕ್ಕ ಅಕ್ಕ, ಓಹೋ ಏನಕ್ಕೋ, ಏನು ಅಮ್ಮ ನೋಡಿಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ಯಲ್ಲ, ಏನು ಸಮಾಚಾರ? ಕೂಲಿಗಿಲಿಗೆ ನನ್ನ ಕರಿಯಕ್ಕೆ ಬಂದೈತೋ ಏನೋ. ಏನಕ್ಕ ಕೂಲಿಗಿಲಿ ಕರಿಯಕ್ಕೆ ಬಂದಿದ್ಯೋ ಏನೋ? ಇಲ್ಲಿ ಗಂಟೆ ಹುಡುಕೊಂಬಂದ್ಬಿಟ್ಟಿದ್ಯಾ ಹೊಲದ ಗಂಟನೂ? ಏನು ಸಮಾಚಾರ? ಅದೇನು ಅಂತ ಹೇಳಿದ್ರೆ ಅದು ಅದು ನಿಮ್ಮ ಹೊಲ್ದಾಗೆ ಕಳೆ ಕೀಳ್ತಾ ಇದ್ದೀರಾ? ಕೀಳ್ತಾ ಇದ್ದೀವಲ್ಲ, ಕಾಣ್ತಾ ಇಲ್ವೇನಕ್ಕ ಕಳೆ ಕೀಳ್ತಿರೋದು? ಕಳೆನಿಯ ಕೀಳ್ತಿರೋದು. ಇನ್ನೇನು ಮಾಡೋಕ್ಕಾಯ್ತದೆ, ಕಳೆ ಬಿಟ್ಬಿಟ್ಟು ಹಂಗೆ ನೀನು ವ್ಯವಸಾಯ ಮಾಡೋಕ್ಕಾಯ್ತದೇನು? ಕಳೆನಿಯ ಕೀಳ್ತಿರೋದು. ಯಾಕಕ್ಕ, ಏನು ವಿಷಯ, ಏನು ಸಮಾಚಾರ? ಅಯ್ಯೋ ಎಲ್ಲೋ ಟೈಮ್ ಪಾಸ್ಗೆ ಮಾತಾಡಕ್ಕೆ ಬಂದಿರ್ಬೇಕು ಕಣಕ್ಕೋ. ಟೈಮ್ ಪಾಸ್ಗೆ ಇನ್ನೇನು ಕೆಲಸ ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿರಬೇಕು. ನೋಡಮ್ಮ, ಟೈಮ್ ಪಾಸ್ಗೆ ಮಾತಾಡಕ್ಕೆ ಈಗ ನಮಗೆ ಟೈಮ್ ಇಲ್ಲ. ಕಳೆ ಕೀಳಬೇಕು, ಇನ್ನು ಶಾನೆ ಐತೆ, ಇನ್ನೂ ಒಂದು ಎಕರೆ ಪೂರ್ತಿ ನಮಗೆ ಕಿತ್ತಾಕಬೇಕು. ಬಂದಿರೋರೇನಿಯೇ ಕಡಿಮೆ ಆಳುಗಳು ಬತ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾತಾಡ್ಕೊಂಡು ಫ್ರೀಯಾಗಿ ನಿಂತ್ಕೊಳ್ಳೋಕೆ ಆಗಕ್ಕಿಲ್ಲ ಇಲ್ಲಿ. ಅದು ಕಲ್ಲಕ್ಕೋ, ಟೈಮ್ ಪಾಸು ಮಾತಾಡೋ ಕಲ್ಲಕ್ಕೋ ಬಂದಿದ್ದು. ನಾನು ಕೂಲಿಗೆ ಬರ್ತೀನಿ, ನನ್ನ ಕೂಲಿ ಕರೀರಿ ಅಂತ ಹೇಳ್ಬಿಟ್ಟು ಕೇಳಕ್ಕೆ ಬಂದೆ. ಇಲ್ಲಡಮ್ಮು, ಸಾವುಕಾರರು ಲಕ್ಷ ಸಂಬಳ ಬರೋರು ಎಲ್ಲನೂ ಕೂಲಿ ಕರಿಯಕ್ಕೆ, ಕೂಲಿಗೆ ನಮ್ಮನ್ನು ಕರೀರಿ ಅಂತ ಹೇಳ್ಬಿಟ್ಟು ಕರಿಯಕ್ಕೆ ಬಂದವ್ರಿ. ಎಂಥವ್ರು ಇರಬೇಡ ಇನ್ನ. ಇದ್ಯಾಕಕ್ಕ ಹಿಂಗೆ ಕೇಳ್ತಿದ್ಯಾ, ಕೂಲಿಗೆ ಬರಲ್ಲ ಅಂತ ಹೇಳ್ಬಿಟ್ಟು? ಅಯ್ಯೋ ಶಿವನೇ, ನಿಮ್ಮಂಥವ್ರೆಲ್ಲ ಕೂಲಿಗೆ ಬಂದ್ರೆ ಅಷ್ಟೇನೇ ಕತೆ. ಸೊಂಟ ಈಗಲೇ ಬಿದ್ದೋಗೈತೆ ನಮಗೆ. ನಿಮ್ಮ ಹತ್ರ ಟೈಮ್ ಪಾಸ್ ಮಾಡ್ಕೊಂಡು ಕುಂತ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ಕಣಕ್ಕೋ ನಮಗೆ. ನಾವು ಓಕೆ ಆಮೆ ಎಲ್ಲನೂ ಮಾಡಬೇಕು. ಸರಿನಾ? ಓಕೆ ಆಮೇಲೆ ಮಾಡ್ತೀವಿ. ಅಯ್ಯೋ ಬೊಗ್ ಮಾಡಿ ಮಾಡು. ಅಯ್ಯೋ ಸುಮ್ಕೆ ಟೈಮ್ ಪಾಸು ಮಾತಾಡ್ಕೊಂಡು ಕುಂತ್ಕೊಳ್ಳೋಕಾಯ್ತದ? ಮಾಡು ಟೈಮ್ ಆಯ್ತದೆ. ಥೂ, ಎಲ್ಲರೂ ನನ್ನ ತಮಾಸೆಗೆ ನೋಡೋರೆ ನಿನ್ನೆಯ, ನಾನು ಎಲ್ಲ ಆಡ್ಕೊಂಡು ಹೋಗೋರೆ ನಿನ್ನೆಯ. ಥೂ, ಇವಳಿಗೆ ನೆಂತಗತಿ ಬಂದೈತಿ. ಅಮ್ಮಂಗೆ ಇಷ್ಟು ದಿನ ದಿಮಾಕ್ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಓಡಾಡ್ಕೊಂಡಿದ್ಲು. ಈಗ ಆಗ್ಲೇ ಕೂಲಿಗೆ ಬರ್ತೀನಿ ಅಂತ ಹೇಳ್ತಾವಳೆ. ಯಾಕೆಲ್ಲ ಸ್ಟ್ಯಾಂಡರ್ಡ್ನೆಸ್ಸು ಕೋಟಿ ಎಲ್ಲ ಉದ್ರೋಗ್ಬಿಡ್ತೀನಿ ನನ್ನ ಕಲ್ವೇ. ಉದುರಿರ್ಬೇಕು ಹೇಳಿ ಎಲ್ಲನೂ. ಹಿಂಗೆ ಉದ್ರದಾಗ ಬತ್ತಾಳೆ, ನಾನು ಕೂಲಿ ಮಾಡ್ತೀನಿ, ನಾಲಿ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಹಿಂಗೆಲ್ಲ ಉದ್ರದಾಗ ಬತ್ತಾಳೆ. ಎಲ್ಲ ಮುಗಿದ್ಮೇಲೆ ತಿರುಗಿ ಶುರು ಮಾಡ್ಕೊತಾಳೆ, ನಂದೇ ಲಿಕ್ಲಿ ಅಂತ ಹೇಳ್ಬಿಟ್ಟು. ನಾನು ಕೋಟಿ ಕೂಡ ಅಮೇರಿಕಕ್ಕೆ ಹೋಯ್ತೀನಿ, ಲಂಡನ್ಗೆ ಹೋಯ್ತೀನಿ, ಆಫ್ರಿಕಾಗೆ ಹೋಯ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತಿರ್ಗಾ ಇನ್ನೊಂದು ವರ್ಷ ಫುಲ್ ಬಿಲ್ಡಪ್ ಕೊಡ್ತಾಳೆ. ಈ ಬಿಲ್ಡಪ್ ರಾಣಿ ಕಟ್ಕೊಂಡು ನಮ್ಗೆ ಏನಕ್ಕೆ ಆಗಬೇಕು ಬಿಲ್ಡಪ್ಪು? ಇವಳು ಬಿಲ್ಡಪ್ಪು, ಮಗನು ಬಿಲ್ಡಪ್ಪು, ಇಬ್ರು ಬಿಲ್ಡಪ್ ಬರೋ ನಿನ್ನೆ ಮಕ ಮುಚ್ಚ. ಥೂ, ಇವರೇನು ಉದ್ದಾರ ಆಯ್ತಾರೆ ಬಾ. ಸರನ ಮಾಡ್ರಲ್ಲ ಕೆಲಸ, ಹಂಗೆ ನೀವು ಉಳಿಸ್ಬೇಡ್ರಿ ಕೆಲಸ. ಸರ ಅಂತ ಮಾಡ್ರಿ. ಅಣ್ಣ ಓ ಹೇಳಕ್ಕ. ಈ ಅಮ್ಮ ಯಾಕೆ ಇಲ್ಲಿಗೆ ಬಂದೈತೆ? ಕಬ್ಗಿ ಬೀರ್ನ ಕಿತ್ಕೊಂಡು ಹೋಗಿ ಬಂದವಳ ಏನು? ಏನಕ್ಕೋ ಕಬ್ಗಿ ಕಿತ್ಕೊಂಡು ಹೋಗಿ ಬಂದೇನು? ಕಿತ್ಕೊಂಡು ಹೋಗು, ಎಲ್ಲ ಮುಗ್ದೆ ಹೋದ್ವು ಈ ಕಿತ್ತ ಕಬ್ಬು. ನಮ್ಮಲ್ದಾಗಂತೂ ಎಲ್ಲ ಕಾಣೆನೇ ಆಗೋಗ್ಬಿಟ್ಟವೆ. ಇಷ್ಟೇನೇ ಇರೋದು ಕಬ್ಬು, ಕಿತ್ಕೊಂಡು ಹೋಗಕ್ಕ. ಇನ್ನು ಎಷ್ಟವೆ ಅಂತ ಹೇಳ್ಬಿಟ್ಟು ಅಲ್ಲೊಂದು 2 ಇವು ಬಿಸಾಕಿದ್ದೀನಿ ನೋಡಲ್ಲಿ, ಅವನ್ನ ಎತ್ಕೊಂಡು ಹೋಗಕ್ಕ. ಅಯ್ಯೋ ಆಗಲೇ ಬಂದು 7 ಜನ ಎತ್ಕೊಂಡು ಹೋದ್ರು. ಕೊನೆ ಇನ್ನೇನು ಕಬ್ಬು ಮುಗೀತು ನಮ್ಮದು. ತಗ ಎತ್ಕೊಂಡು ಹೋಗಕ್ಕ. ಅಯ್ಯೋ ಅದು ಹಂಗಲ್ಲ ಕಣಣ್ಣ, ಅದು ಅಣ್ಣ ಈಗ ನೀವು ಆಲೆ ಮನೆಯೆಲ್ಲ ಆಡ್ತಾ ಇದ್ರಲ್ಲ, ಅದಕ್ಕೆ ಏನಾದ್ರೂ ಇಲ್ಲಿ ಆಲೆ ಮನೆ ಆಡ್ತಿದ್ರಲ್ಲ, ಕಬ್ಬು ಕಡಿತಿದ್ರಲ್ಲ, ಇಲ್ಲಿ ಹೆಂಗಸ್ರಿಗೆ ಏನಾರ ಕೆಲಸ ಐತೇನೋ ಅಂತ ಹೇಳ್ಬಿಟ್ಟು ಬಂದೆ ಅಣ್ಣ. ಕಬ್ಬು ತಗೊಳಕ್ಕೇನು ಬಂದಿಲ್ಲ ಅಣ್ಣ, ನಾನು ಕೂಲಿಗೆ ಬರ್ತೀನಿ ಕಣಣ್ಣ, ನನ್ನೂ ಕೂಲಿಗೆ ಕರ್ಕ. ಇದೇನಕ್ಕ ತಮಾಷೆ ಮಾಡ್ತಿದ್ಯೇನು? ಹೋಗುವಾಗ ಸುಮ್ಕೇನಿಯ. ಅಯ್ಯೋ ಕೂಲಿಗೆ ಈ ವರ್ಷ ಮೈ ಬಗ್ಸಿಲ್ಲ ನೀನು, ಇವಾಗ ಮೈ ಬಗ್ಸ್ಬಿಟ್ಟು ಮಾಡು ಅಂದರೆ ನಿಮ್ಮ ಕೈಲಿ ಮಾಡೋಕ್ಕಾಯ್ತದ ಏನು? ನಡಿ. ಅಯ್ಯೋ ಇವೆಲ್ಲ ಭಾಳ ಇದ್ರ ಕೆಲಸ. ಇವಾಗ ಬಂದ್ಬಿಟ್ಟು ಕೂಲಿನಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಹೆಂಗಾಕೋ? ನಡಿ ಅಂಥದನ್ನೂ ಇಲ್ಲ ಕಣಪ್ಪ, ಎಷ್ಟು ಕಷ್ಟದ ಕೆಲಸ ಆದರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಕಣಪ್ಪ. ಎಷ್ಟನ ಕಷ್ಟ ಆಗಲಿ ನಾನು ಮಾಡ್ತೀನಿ. ಇದೊಂದೇ ಒಂದು ಅವಕಾಶ ಕೊಡಪ್ಪ, ನಾನು ಮಾಡ್ತೀನಿ. ನನಗೂ ಇವಾಗ ಜೀವನ ಸ್ವಲ್ಪ ಕಷ್ಟನೇ ಐತೆ, ಯಾರೂ ಕೂಲಿ ಕೊಡ್ತಿಲ್ಲ ನನಗಂತೂ. ನಾನು ಕೂಲಿ ಮಾಡಲೇಬೇಕು ಕಣಪ್ಪ. ನಾನು ಬಂದ್ಬಿಡ್ತೀನಿ. ಅದು ಏನು ಕೆಲಸ ಐತೆ ಹೇಳಪ್ಪ, ನೀನು ಹೇಳಿದ ಕೆಲಸ ಮಾಡ್ತೀನಿ ನಾನು. ಹೋಗಕ್ಕ, ನಮ್ಮ ಹತ್ರ ಏನು ಕೆಲಸ ನೀನು ಮಾಡಂತ ಕೆಲಸ? ಹೋಗು. ಅವರು ಏನಕ್ಕೆ ಬಂದಿದ್ದು? ಕೂಲಿ ಕೇಳ್ಕೊಂಬಂದವಳು ಕೂಲಿಯ. ಅಯ್ಯೋ ಯಾರು ಕೊಡ್ತಾರಮ್ಮ ಕೂಲಿಯ? ಇವಾಗ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕೂಲಿ ಕೇಳ್ಕೊಂಬಂದವ್ರೆ. ಅಮ್ಮಂಗೆ ಇಷ್ಟು ವಯಸ್ಸಾಗೈತೆ, ಕೂಲಿ ಕೆಲಸ ಕೊಡೋಕ್ಕಾಯ್ತದ? ಅಮ್ಮನ ಕೈ ಮಾಡಕನ ಆಯ್ತದ? ಇಷ್ಟು ದಿನ ಸಣ್ಣಗೆ ತಿನ್ಕೊಂಡು ಆರಾಮಾಗವಳೆ, ಇವಾಗ ಕೂಲಿನಲ್ಲಿ ಅಂತಂದ್ರೆ ಯಾರು ಕೊಟ್ಟರು, ಯಾರು ಮಾಡ್ದಾರೆ ಹೇಳು? ಅದಕ್ಕೆ ಕೂಲಿನೂ ಇಲ್ಲ, ಎಂಥದ್ದು ಇಲ್ಲ, ಹೋಗು ಅಂತ ಕೇಳಿಸ್ತೆ. ಅಯ್ಯೋ ಎಲ್ಲ ಇವಾಗ ಬೀದಿಗೆ ಬಂದವರಲ್ಲ, ಈಗ ಕೂಳಿಗೆ ಏನೋ ಹೊಂದಿಸ್ಕೋಬೇಕಲ್ಲ, ಅದಕ್ಕೆ ಇಲ್ದಿರ ಆಟಗಳು, ಇಲ್ದಿರ ಸೆಂಟಿಮೆಂಟ್ಗಳೆಲ್ಲ ಬಂದ್ಬಿಡ್ತಾವೆ ಓಕೆ. ಅಯ್ಯೋ ಬಿಡಮ್ಮ, ಸರಿಯಾಗಿ ಮಾಡೋನು ದೇವರು ಇವ್ರಿಗಂತೂ ಆಗ್ಬೇಕು ಹಿಂಗೇನೆ. ಪಾಪ ನನ್ನಿಂದ ಕೂಳಿಗೂ ನಡೀದಿರಂಥ ಪರಿಸ್ಥಿತಿ ಬಂದ್ಬಿಡ್ತಾ ಇವ್ರಿಗೆ.